ಮಾಯಾ, ಏನಾಯ್ತು ಅಂತ ಸರಿಯಾಗಿ ಹೇಳು. ಕಾಸ್ಮೆಟಿಕ್ ಹಾಳಾದ್ರೂ ಕೂಡ ಈಗೆಲ್ಲ ಆಗತ್ತೆ. ಎಷ್ಟೋ ವರ್ಷಗಳಿಂದ ಸೇಮ್ ಬ್ರ್ಯಾಂಡನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅಷ್ಟು ನಾಲೆಡ್ಜು ಇರಲ್ವಾ ನನ್ಗೆ? ಹಾ ಅದೇನೆ, ಈ ದುರ್ಗನೇನೋ ಮಾಡಿರ್ತಾಳೆ ನೋಡಿ. ನಾನು ಸುಮ್ಮನೆ ಇದ್ದೀನಿ ಅಂತ ಸುಮ್ಮನೆ ನನ್ನ ಮೇಲೆ ಸುಳ್ಳಾರಪ್ಪ ಮಾಡಕ್ ಬರಬೇಡಿ. ಈ ಕೆಲಸ ಮಾಡೋ ಅಗತ್ಯ ಆದ್ರೂ ಏನಿದೆ ನಂಗೆ? ಸುಳ್ಳು ಹೇಳ್ಬೇಡ. ನನ್ ಮೇಕಪ್ ಬಾಕ್ಸ್ ಅಲ್ಲಿ ರ್ಯಾಷಸ್ ಬರೋ ಪೌಡರ್ ಅನ್ನ ಮಿಕ್ಸ್ ಮಾಡಿ ಇವಾಗ ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ತಿದ್ಯಾ? ಪೌಡರ? ಯಾವ ಪೌಡ್ರು? ಅಲ್ಲ, ನನ್ ಮನೆಯಿಂದ ಆಚೆ ಎಲ್ಲೂ ಹೋಗೇ ಇಲ್ಲ. ಅಂದ್ಮೇಲೆ ನೀವ್ ಹೇಳ್ತಿರೋ ಪೌಡರ್ನ ಮಿಕ್ಸ್ ಮಾಡಕ್ಕೆ ನನ್ನ ಹತ್ರ ಪೌಡರ್ ಬರಕ್ ಹೇಗ್ ಸಾಧ್ಯ? ನಾಟಕ ಆಡ್ತಿರೋದ್ ನೋಡು. ಏನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಇದು ಅದೇ ಪೌಡರ್ ತಾನೇ? ಯಾವ ಪೌಡ್ರು? ಅದೇ ಕಣಮ್ಮ, ಅವತ್ತು ಸ್ಕೂಲಲ್ಲಿ ಸುಮ್ನಿರು ಮಾಯಾ. ಮೇಕಪ್ ಕಾಂಪಿಟೇಷನ್ ದಿನ ನಿನ್ನ ಮುಖಕ್ಕೆ ರ್ಯಾಷಸ್ ಬರ್ಲಿ ಅಂತ ಮಾಯಾನೆ ನಿನ್ನ ಮೇಕಪ್ ಕಿಟ್ ಅಲ್ಲಿ ಆ ಪೌಡರ್ನ ಹಾಕಿದ್ದು. ಅದನ್ನ ಹೆಂಗೋ ತೆಗ್ದಿಟ್ಕೊಂಡು ಇವತ್ತು ಇವಳ ಮೇಲೇನೆ ಪ್ರಯೋಗ ಮಾಡ್ಬಿಟ್ಟೆ ನೀನು. ನೋಡಿದ್ಯಾ ದುರ್ಗಾ, ಕಳ್ಳರು ಹೇಗೆ ಸಿಕ್ಕಾಕೊಂಡ್ರು ಅಂತ? ಅದು ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಮಾಯನ್ ಮೇಕಪ್ ಕಿಟ್ ಅಲ್ಲಿ ರ್ಯಾಷಸ್ ಪೌಡರ್ ಹಾಕಿದ್ದು ಇವಳೆ ಅಂತ ಹೇಳ್ದೆ. ಮಾಯಾ, ಅವ್ರು ಹೇಳ್ತಾರ ನಿಜನಾ? ಇಲ್ಲ ಶರತ್, ನಾನು ಯಾಕೆ ಹಾಗೆ ಮಾಡ್ಲಿ? ಸುಳ್ಳು ಹೇಳ್ಬೇಡ ಮಾಯಾ. ಇಲ್ಲ ಶರತ್, ಈ ಮಟ್ಟಕ್ಕೆ ಇಳಿತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನಿದೆಲ್ಲ ಮಾಯಾ, ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಿದ್ಯಲ್ಲ. ಸಾರಿ ಮ್ಯಾಮ್, ನಾನು ಬೇಕು ಅಂತ ಹಾಗೆ ಮಾಡಿಲ್ಲ. ಬೈ ಮಿಸ್ಟೇಕ್ ಆಗೋಯ್ತು. ಮಿಸ್ಟೇಕ್? ನಿನಗೆ ಇದು ಚೈಲ್ಡಿಶ್ ಅಂತ ಅನ್ನಿಸ್ತಾ ಇಲ್ವಾ ಮಾಯಾ? ಮಾಯಾ, ದಿಸ್ ಇಸ್ ಟೂ ಮಚ್. ಅಲ್ಲ, ನೀನು ನನಗೆ ಎಷ್ಟು ಸತಿ ಹೇಳಿದ್ದೀನಿ. ಶರತ್, ಹೋಗ್ಲಿ ಬಿಡಪ್ಪ. ಈಗ ಅವಳು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಅದೇನೋ ಹೇಳ್ತಾರಲ್ಲ, ನಾವು ಮಾಡೋ ಕರ್ಮ ನಮಗೆ ವಾಪಸ್ ಬರುತ್ತೆ ಅಂತ, ಹಾಗಾಗಿದೆ. ಇದನ್ನೆಲ್ಲ ಇಲ್ಲಿಗೆ ಬಿಡಿ, ಎಲ್ರೂ ಹೊರಡಿ. ಬುದ್ಧಿಗೆ ಹುಚ್ಚು, ಮನಸ್ಸಿಗೆ ಹುಚ್ಚು. ಅಯ್ಯೋ, ನಾನು ಹಾಗೆ ಹೇಳಿದಲ್ಲ ಅಪ್ಪ. ಅದು ದುರ್ಗಾ ಹೇಳ್ತಾ ಇದ್ಲು, ಇವ್ರಿಗೆ ಏನೋ ಸ್ವಲ್ಪ ಆಘಾತ ಆಗಿ. ಆಘಾತ ಆಘಾತ, ನೋವು, ಭೂತ ಭವಿಷ್ಯ ವರ್ತಮಾನ, ಎಲ್ಲರೂ ಹುಚ್ಚು, ಎಲ್ಲರೂ ಹುಚ್ಚು. ಅಪ್ಪ, ನಿಮ್ಗೆ ಇವ್ರು ಹೇಗೆ ಗೊತ್ತು? ಇವ್ರ ಬಗ್ಗೆ ನಾನೇನು ಹೇಳಿ? ಇವ್ರು ನನಗೆ ಮಾಡಿರೋ ಉಪಕಾರ ಒಂದೆರಡಲ್ಲ. ಇವ್ರನ್ನ ಭೇಟಿ ಮಾಡಿದ ಮೇಲೆ ಇಷ್ಟು ದಿನ ನನ್ನ ಬುದ್ಧಿಗೆ ಕವಿದಿದ್ದ ಮಂಕು ದೂರ ಆದಾಗ ಅನ್ನಿಸ್ತು. ಯಾವ ವಿಷಯದಲ್ಲೂ ನನಗೆ ಕ್ಲಾರಿಟಿ ಇರಲಿಲ್ಲ. ಇವ್ರನ್ನ ಭೇಟಿ ಮಾಡಿದ ಮೇಲೆ ಎಲ್ಲ ಸರಿ ಹೋಗ್ತಾ ಇದೆ ಅನ್ನಿಸ್ತಾ ಇದೆ. ಇವರಲ್ಲಿ ಏನೋ ಒಂದು ಅತಿಮಾನುಷ ಶಕ್ತಿ ಇದೆ ಅಂತ ನಾನು ಯಾವಾಗಲೂ ನಂಬಿದ್ದೀನಿ. ಇವರು ಮುಂದೇನಾಗುತ್ತೆ ಅಂತ ಹೇಳ್ತಾರೆ ಶರತ್. ಎಲ್ಲ ಗೊತ್ತು ಇವರಿಗೆ. ಗೊತ್ತು, ಗೊತ್ತಿಲ್ಲ, ಗೊತ್ತಿಲ್ಲ ಯಾರಿಗೂ. ಬಲೆ ಕಗ್ಗಂಟು, ಬಲೆ ಕಗ್ಗಂಟು, ಚಿತ್ರ ವಿಚಿತ್ರ ಗಂಟು. ಸಂಬಂಧ ಜನ, ಸಾವಿರ ವರ್ಷ, ಸಾವಿರ ವರ್ಷದ ಸಂಬಂಧ. ಭೂತ ಭವಿಷ್ಯ ಸಂಬಂಧ, ಪರಿಚಿತ ಅಪರಿಚಿತ. ಭವಿಷ್ಯ ಸಂಬಂಧ ಪರಿಚಯ, ಸಂಬಂಧ ಪರಿಚಯ. ನಮ್ಮನೇಲಿ ಏನೇನೋ ಆಗ್ತಾ ಇದೆ.
ಕೆಲವು ನಮ್ಮ ಊಹೆಗೆ ನಿಲ್ಕುತ್ತೆ, ಕೆಲವು ನಿಲ್ಕೋದಿಲ್ಲ. ಕೆಲವು ಸಲ ನಮ್ಮ ಮುಂದೆ ಪ್ರಶ್ನೆ ಮಾತ್ರ ಇರುತ್ತೆ, ಉತ್ತರ ಸಿಕ್ಕೋದಿಲ್ಲ. ಉತ್ತರ, ಪ್ರಶ್ನೆ, ಹುಡುಕಾಟ, ಹುಡುಕಾಟ. ಅಪ್ಪ ನೀವೇನು ಕೇಳ್ತಾ ಇದ್ದೀರಾ? ಅವ್ರು ಏನು ಹೇಳ್ತಾ ಇದ್ದಾರೆ? ಅಲ್ಲ, ದುರ್ಗ ನೋಡಿದ್ರೆ ಇವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ನೀವು ನೋಡಿದ್ರೆ ಯಾರು ಏನೇ ಹೇಳಿದ್ರು ಇವರೊಬ್ರು ಮಹಾನುಭಾವರು ಅನ್ನೋದು ನನ್ನ ಭಾವನೆ. ಅದು ಸತ್ಯ ಕೂಡ. ಅದರ ಅನುಭವ ನನಗೆ ಯಾವತ್ತೂ ಆಗಿದೆ. ನೋಡು, ಈಗ ಅವರು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ಅದರ ಅರ್ಥ ನಿನಗೆ ಈಗಾಗದೇ ಇರಬಹುದು, ಮುಂದೆ ಯಾವತ್ತೂ ಆಗುತ್ತೆ. ಅಪಾಯ, ಅಪಾಯ, ಹೊಸ ಕಂಟಕ, ಅಪರಿಚಿತ ಶತ್ರು. ಜೋಪಾನ, ಜೋಪಾನ, ಬರ್ತಿದ್ದಾಳೆ ಅವಳು. ಅವಳು ಬರ್ತಿದ್ದಾಳೆ, ಅವಳು ಬರ್ತಿದ್ದಾಳೆ. ಏನು ಹೇಳ್ತಾ ಇದ್ದೀರಾ? ಯಾರು ಬರ್ತಾ ಇದ್ದಾರೆ? ಎಲ್ಲಿಗೆ ಬರ್ತಾ ಇದ್ದಾರೆ? ಅಪಾಯ ಸನ್ನಿಹಿತ. ಹೊಸ ಕಂಟಕ, ಹೊಸ ಶತ್ರು. ಜೋಪಾನ, ನಿರ್ಲಕ್ಷ್ಯ ಸಲ್ಲ. ಅಪ್ಪ, ಇವ್ರು ಹೇಳ್ತಾರೆ, ನಿಮ್ಗೇನಾದ್ರು ಅರ್ಥ ಆಗ್ತಾ ಇದೆಯಾ? ಅದು ನಾವು ಆಮೇಲೆ ಮಾತಾಡೋಣ. ಈಗ ಅವರು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ಅವರು ಹೇಳಿದ್ದೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸತ್ಯನೇ ಆಗಿದೆ. ಅವರು ಇಷ್ಟೊಂದು ಆತಂಕದಲ್ಲಿ ಹೊಸ ಶತ್ರು, ಅಪಾಯ, ಜೋಪಾನ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು.